ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕಿನ್ನು ಬಂದಿಲ್ಲ? ರೀ, ಒಂದು ನಿಮಿಷ ಬಂದೆ. ಇನ್ನೇನು ಬಂದ್ಬಿಡ್ತಾರೆ. ಉರ್ಮಿಳಾ, ಏನೇ ಇದು ಹೀಗೆ ಕೂತಿದೀಯಾ? ಅಲ್ಲ, ಒಂದು ಹುಡುಗಿನ ರೆಡಿ ಮಾಡ್ಕೊಂಡು ಬರೋದಕ್ಕೆ ಇಷ್ಟೊತ್ತಾ? ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲಿ ಅವಳು? ರಿತು, ಎಲ್ಲಿ? ಅಕ್ಕ, ಅದು ಏನೇ ಇದು? ಅಕ್ಕ ಅದು ಇದು ಅನ್ಕೊಂಡು ಎಲ್ಲಿ ರಿತು? ರಿತು, ಏ ರಿತು! ರಿತು ಎಲ್ಲೂ ಕಾಣಿಸ್ತಿಲ್ಲ. ಬೀಗ್ರೆ, ಒಂದು ನಿಮಿಷ, ನಾನು ಹೋಗಿ ಬಂದ್ಬಿಡ್ತೀನಿ. ಏನಿದು ಅಕ್ಕ ತಂಗಿ ಒಟ್ಟಿಗೆ ನಿಂತ್ಕೊಂಡಿದ್ದೀರಾ? ರಿತು ಎಲ್ಲಿ? ಲಕ್ಷ್ಮಣ, ಅದು ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಸತ್ಯ, ರಿತು ಎಲ್ಲಿ? ನೀನ್ ತಾನೇ ಅವಳ ಮೇಲೆ ಕರ್ಕೊಂಡ್ಬಂದಿದ್ದು. ಎಲ್ಲಿ ಹೋದ್ಲು? ರೂಮಲ್ಲೇ ಇದ್ಲು. ನಾನೊಂದ್ಸತಿ ನೋಡ್ತೀನಿ. ರಿತು, ಚಿಕ್ಕಮ್ಮವ, ರಿತು ಇಲ್ಲೇ ಇದ್ಲು. ಅಷ್ಟರಲ್ಲಿ ಸೋಮ ಬಂದು ಅಡುಗೆಯವ್ರು ಕರೀತಿದ್ದಾರೆ ಅಂತ ಕರೆದ. ನಾನು ಅಲ್ಲಿಗೆ ಹೋದೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪನೂ ಜವಾಬ್ದಾರಿ ಬೇಡ ನಿಮ್ಮನ್ನ. ಅವಳ ಜೊತೆ ಇರ್ಲಿಕ್ಕೆ ಬಿಟ್ರೆ ನೀವು ಅವಳು ಒಬ್ಬಳನ್ನ ಬಿಟ್ಟು ನಿಮ್ಮ ಕೆಲಸ ನೀವು ಬಿಜಿ ಆಗ್ಬಿಟ್ರಾ? ಚಿಕ್ಕಪ್ಪ, ರಿತು ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾಳೆ. ಬನ್ನಿ ಹುಡ್ಕೋಣ, ಬನ್ನಿ. ಏ ಹುಡುಗಿ, ನಿಜ ಹೇಳು, ಎಲ್ಲಿ ರಿತು? ನನಗೆ ಗೊತ್ತಿಲ್ಲ ಸೀತಮ್ಮ. ನನ್ಗವಳು ಏನೂ ಹೇಳಲಿಲ್ಲ. ಮೊದಲೇ ಅವಳಿಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ. ನೀನು ಅವಳಿಗೆ ಸಾಥ್ ಕೊಟ್ಟಿಲ್ಲ ತಾನೇ? ಇಲ್ಲ ಸೀತಮ್ಮ, ನಾನು ಕೋಟೆ ಮನೆಗೆ ಮೋಸ ಮಾಡುವಂಥ ಹುಡುಗಿ ಅಲ್ಲ. ನನ್ನ ನಂಬಿ. 3 ಕತ್ತೆ ವಯಸ್ಸಾಯ್ತು, ಒಂದು ಕೆಲಸನಾದ್ರೂ ನೆಟ್ಟಿಗೆ ಮಾಡ್ತೀಯಾ ನೀನು?
ಥ್ಯಾಂಕ್ ಯು ರಾಕಿ ಬಂದಿದ್ದಕ್ಕೆ. ನೀನೆಲ್ಲಿ ಬರೋದಿಲ್ಲ ಅಂತ ನಾನು ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಪ್ರೀತಿ ಅಂದರೆ ಇದೆ ಅಲ್ವಾ, ನಿಂಗೋಸ್ಕರ ನಾನು ಪ್ರಪಂಚನೇ ಮರ್ತೋಗೋದು, ನನಗೋಸ್ಕರ ನೀನು ಫೀಲ್ ಮಾಡೋದು. ನನಗೆ ಈ ಪ್ರೀತಿ ಅಂದರೆ ಏನಂತಲೇ ಅರ್ಥ ಆಗ್ತಾಯಿಲ್ಲ ರೀತು. ಆದರೆ ಒಂದಂತೂ ನಿಜ, ನಾನು ಇದುವರೆಗೂ ಮಾಡದೇ ಇರೋದನ್ನೆಲ್ಲ ಈ ಪ್ರೀತಿ ನನ್ನ ಹತ್ರ ಮಾಡಿಸ್ತಾ ಇದೆ. ಒಂದೊಂದ್ಸಲಿ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ರೀತು, ಇದೆಲ್ಲ ಎಲ್ಲಿ ಹೋಗಿ ತಲುಪುತ್ತೋ ಅಂತ. ನೋಡು, ಏನೂ ಆಗೋದಿಲ್ಲ. ನಿನಗೆ ನಾನು, ನನಗೆ ನೀನಿರೋವರೆಗೂ ನಮಗೆ ಯಾವ ಭಯನೂ ಇಲ್ಲ. ನೀನು ತುಂಬ ಭಾವನೆಗೆ ಒಳಗಾಗಿ ಮಾತಾಡ್ತಾ ಇದೆಯಾ. ವಾಸ್ತವ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಮತ್ತೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ಯಾ? ನಾನು ಅಲ್ಲಿ ಎಂಗೇಜ್ಮೆಂಟ್ ತಪ್ಪಿಸ್ಕೊಂಡು ಬಂದಿರೋ ಖುಷಿಲಿದ್ದೀನಿ, ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಾ. ನೋಡು, ನಿನ್ನ ಜೊತೆ ನನಗೆಲ್ಲ ಚೆನ್ನಾಗೇ ಇರುತ್ತೆ. ನನಗೆ ಹೇಗೆ ಅನ್ನಿಸ್ತಿದೆ ಗೊತ್ತಾ ರಾಖಿ, ಯಾವುದೋ ಪಂಜರದಿಂದ ತಪ್ಪಿಸ್ಕೊಂಡು ಬಂದ ಹಾಗೆ. ಇನ್ಮೇಲೆ ನಾನು ನಿನ್ನ ಜೊತೆ ಫ್ರೀಯಾಗಿರ್ಬೋದು ಅಂತ ಅನ್ನಿಸ್ತಿದೆ. ಅದರಲ್ಲಿ ನಿಮ್ಮ ಮನೆಯವ್ರ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಗೊತ್ತಾರಿತು. ಹಾಗಂತ ನಾನು ನಿನ್ನ ಯಾವನ ಜೊತೆನೋ ಎಂಗೇಜ್ಮೆಂಟ್ ಮಾಡ್ಕೋಬೇಕಿತ್ತಾ? ಒಂದು ವೇಳೆ ಎಂಗೇಜ್ಮೆಂಟ್ ಆಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅವ್ರು ಯಾರಾದರೂ ಯೋಚನೆ ಮಾಡಿದ್ರಾ? ನಿನಗೆ ಹೇಗೆ ಹೇಳೋದು, ಹೇಗೆ ಅರ್ಥ ಮಾಡಿಸೋದಂತಲೇ ನನಗೆ ಗೊತ್ತಾಗ್ತಾಯಿಲ್ಲ ರೀತು. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಿಜ, ಆದರೆ ನೀನು ನನಗೋಸ್ಕರ ಅಷ್ಟು ಜನದ ಪ್ರೀತಿ ಬಿಟ್ಟು ಬಂದಿದೆಯಲ್ಲ, ಅದು ನನಗೆ ಸರಿನೇ ಅನ್ನಿಸ್ತಾ ಇಲ್ಲ. ಆಯ್ತು ಬಿಡು, ಒಂದು ಕೆಲಸ ಮಾಡು, ನನ್ನನ್ನು ಮನೆಗೆ ಬಿಟ್ಬಿಡು. ನಾನು ನಿನ್ನ ಯಾವನ್ನೋ ಕಟ್ಕೊತೀನಿ, ಆಗ ನಿನಗೆ ಸಮಾಧಾನ ಆಗುತ್ತಲ್ಲ. ಹಾಗಲ್ಲ ರೀತು ನಾನು ಹೇಳ್ತಾ ಇರೋದು. ಹೋಗಲಿ ಬಿಡು, ಹೆಂಗೂ ಒಂದು ಹೆಜ್ಜೆ ಮುಂದೆ ಇಟ್ಟಾಗಿದೆ, ಹಿಂದೆ ಇಡೋದು ಬೇಡ. ಡಾರ್ಲಿಂಗು, ಡಾರ್ಲಿಂಗು ಬೇಗ ಬಾ. ಡಾರ್ಲಿಂಗು, ಅಲ್ಲಿ ನೋಡು, ಬ್ಯಾಕ್ ಡೋರು ಬ್ಯಾಕ್ ಗೇಟ್ ಎರಡೂ ಓಪನ್ ಇದೆ. ಡಾರ್ಲಿಂಗು, ಗೆಜ್ಜೆ. ಇದ್ಯಾರ್ದು ಅಂತ ಗೊತ್ತಾಯ್ತಾ? ನಾನು ಹೇಳಿರ್ಲಿಲ್ವಾ ಸುಹಾಸ್, ಇವತ್ತಿನ ಎಂಗೇಜ್ಮೆಂಟಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ ಸಿಕ್ಸ್ ಸೆನ್ಸ್ ಹೇಳಿದ್ದು ಕರೆಕ್ಟಾಗೇ ಆಯಿತು. ಆ ರೀತು ಓಡೋಗಿದ್ದಾಳೆ. ಡೌಟೇ ಇಲ್ಲ ಡಾರ್ಲಿಂಗು, ಇವತ್ತು ಮನೆಯಲ್ಲಿ ದೊಡ್ಡ ಡ್ರಾಮಾನೇ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತು ಆ ಸತ್ಯನ್ ಕತೆ ಕೂಡ ಮುಗೀತು. ಇದಕ್ಕೂ ಆ ಸತ್ಯಂಗೂ ಲಿಂಕ್ ಇದೆ ಅನ್ನೋದು ನಮ್ಮಮ್ಮಂಗೆ ಏನಾದರೂ ಗೊತ್ತಾದರೆ ಅವಳನ್ನ ನಮ್ಮಮ್ಮ ಸುಮ್ಮನೆ ಬಿಡ್ತಾರಾ? ಕೊನೆಗೂ ಗುರುಗಳು ಹೇಳಿದ್ದೇ ಸತ್ಯ ಆಯಿತು. ಅಮ್ಮ,
ಇದು ರಿತುದಲ್ವಾ? ಇದು ನಿನಗೆಲ್ಲ ಸಿಕ್ತು? ಅಮ್ಮ, ರಿತು ಓಡೋಗಿದ್ದಾಳಮ್ಮ. ಅಕ್ಕ ಏನೇನೋ ಹೇಳ್ಬೇಡ, ಮೊದಲೇ ಇಲ್ಲಿ ಟೆನ್ಷನಲ್ಲಿದ್ದೀವಿ. ಅರೆ ಕಾರ್ತಿಕ್, ಟ್ರೂತ್ ಇಸ್ ಆಲ್ವೇಸ್ ಬಿಟರ್. ಸತ್ಯ ಯಾವತ್ತಿದ್ರೂ ಕಹಿನೇ ಅಲ್ವಾ? ಆದರೆ ಸತ್ಯ ಸತ್ಯನೇ. ರಿತು ಓಡೋಗಿದ್ದಾಳೆ. ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿ ಎಲ್ಲರನ್ನು ಗಾಬರಿ ಮಾಡಬೇಡ ಕೀರ್ತನ. ಸರಿ, ನೀವೇ ಹೇಳಿ ಚಿಕ್ಕಮ್ಮ, ಇದು ರಿತುದೇ ತಾನೆ? ಹೌದು. ಕೀರ್ತನ, ನಿನಗೆಲ್ಲಿ ಸಿಕ್ತು ಇದು? ನಮ್ಮನೆ ಬ್ಯಾಕ್ ಗೇಟಲ್ಲಿ. ಬ್ಯಾಕ್ ಗೇಟ್ ಓಪನ್ ಆಗಿತ್ತು. ಆವಾಗಲೇ ನನಗೆ ಕನ್ಫರ್ಮ್ ಆಗಿದ್ದು ರಿತು ಓಡೋಗಿದ್ದಾಳೆ ಅಂತ. ಏನು ರೈರೇ ನಿಮ್ಮ ಮಗಳು ಹೇಳ್ತಿರೋದು? ರಿತು ಓಡೋಗಿದ್ದಾಳ? ಏನಿದ್ರ ಅರ್ಥ? ಎಲ್ಲ ನಿಧಾನವಾಗಿ ಹೇಳ್ತೀವಿ, ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅಲ್ಲಮ್ಮ, ನಿಮಗೆ ಯಾರಿಗಾದ್ರೂ ಒಂಚೂರಾದ್ರೂ ಬುದ್ಧಿ ಇದೆಯಾ? ರಿತುನ್ ಕಾಯೋದಕ್ಕೆ ಈ ಸತ್ಯನ್ ಬಿಟ್ಟಿದ್ದೀರಲ್ಲ. ಇವಳು ಯಾರು, ಇವಳು ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಯಾರಿಗಾದ್ರೂ ಸರಿಗೆ ಗೊತ್ತಿದ್ಯಾ? ಅಲ್ವೇ ಹುಡುಗಿ, ಹೇಳಿದ್ ಒಂದು ಕೆಲಸನೂ ಮಾಡೋಕ್ಕಾಗಲ್ವಾ ನಿನಗೆ? ಮನೆ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಿಯಲ್ಲ. ಎಷ್ಟು ದಿನ ಅಂತ ಕಾಯ್ತಾ ಇದ್ದೆ ಇದಕ್ಕೋಸ್ಕರ? ಇಲ್ಲ ಸೀತಮ್ಮ, ನಾನೇನು ಮಾಡಿಲ್ಲ. ರಿತು ನನ್ನ ಜೊತೆನೇ ಇದ್ಲು. ಅಡುಗೆಯವ್ರು ಕರೆದ್ರು ಅಂತ ನಾನು ಹೋದೆ. ಬರುವಷ್ಟರಲ್ಲಿ ಇಷ್ಟೆಲ್ಲ ಆಗತ್ತೆ ಅಂತ ನನಗೆ ಅಂದಾಜು ಇರಲಿಲ್ಲ. ಮಾತೆತ್ತಿದ್ರೆ ಸಾಕು, ಇದು ಒಂದು ಹೇಳ್ತೀಯ, ಮಾಡೋದೆಲ್ಲ ಎಡವಟ್ಟೆ. ಇನ್ನು ನಿನ್ನಿಂದ ನಾವೆಲ್ಲ ಏನೇನು ಅನುಭವಿಸ್ಬೇಕು. ಅಮ್ಮ, ರಿತು ಕಾಣಿಸ್ತಿಲ್ಲ ಅಂತ ಸತ್ಯಂಗೆ ಹೇಳಿದ್ರೆ ಹೇಗಮ್ಮ? ಅವಳು ಹೇಳ್ತಿದ್ದಾಳಲ್ವಾ, ಅವಳಿಗೆ ಏನು ಗೊತ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಸತ್ಯ ಜೊತೆಲೇ ಇದ್ವಿ. ಕೆಲವರು ಹಾಗೆ ಕಾರ್ತಿಕ್, ಜೊತೆಲೇ ಇರ್ತಾರೆ, ಆದರೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೀತಾ, ಮೊದಲು ಸತ್ಯನ ಬೈಯೋದನ್ನು ನಿಲ್ಲಿಸು. ಮುಂದೇನಾಗಬೇಕು ಅಂತ ಯೋಚನೆ ಮಾಡು. ರಿತು ಎಲ್ಲಿದ್ದಾಳೆ ಅಂತ ಹುಡುಕಬೇಕೇ ಹೊರತು ಯಾರಿಂದ ಆಯಿತು, ಯಾಕೆ ಹೀಗಾಯಿತು ಅಂತ ಕೆದಕ್ತಾ ಕೂತ್ಕೊಳ್ಳೋ ಸಮಯ ಇದಲ್ಲ ಕಣೆ. ಮೊದಲು ರಿತುನ ಹುಡುಕೋ ಕೆಲಸ ಆಗಬೇಕು. ರಾಕಿ ಯಾವಾಗಲೂ ಇದ್ದಂಗಿಲ್ಲ ಕಣ್ರೋ, ಯಾವುದೋ ಟೆನ್ಷನಲ್ಲಿ ಇದ್ದಂಗಿತ್ತು. ಹೌದು, ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದ. ತಲೆನೇ ಕೆಡ್ಸ್ಕೊಂಡು ಕೂತಾನೆ. ಕೇಳಿದ್ರೆ ಬಾಯೇ ಬಿಡ್ತಿಲ್ಲ. ಪಾಪ ಕಣ್ರೋ, ಅವನ್ನ ಆಗ ನೋಡೋಕ್ಕೆ ಆಗ್ತಿಲ್ಲ. ಅವನು ಯಾವುದೋ ಒಂದು ಸಮಸ್ಯೆದಲ್ಲಿ ಸಿಗಾಕೊಂಡಿದ್ದಾನೆ. ಇರಿ, ನಾನೇ ಹೋಗಿ ಅವನ್ನ ಕರ್ಕೊಂಬರ್ತೀನಿ. ಅದೇನು ಅಂತ ದಬಾಯಿಸಿ ಕೇಳೋಣ. ಫ್ರೆಂಡ್ಸ್ ಕಂಡ್ರು ನಾವೆಲ್ಲ, ನಮ್ಗೆ ಹೇಳ್ದೆ ಇರ್ತಾನ? ಹೇಳ್ತಾನೆ. ರಾಕಿ, 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 ಲೋ ರಾಕಿ. ಯಾಕೋ, ಏನಾಯ್ತು?
ರಾಕಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ್ರೋ. ಒಳಗಡೆ ನೋಡ್ದ? ಅವನು ಒಳಗಡೆನೂ ಇಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಅವನು ಬೆಳಗ್ಗೆಯಿಂದ ಏನೋ ಒಂಥರ ಇದ್ದ. ಬ್ಯಾಗ್ ಬೇರೆ ಇಲ್ಲ ಕಣೋ. ಒಂದು ಫೋನ್ ಮಾಡ. ಲೋ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣ್ರೋ. ಏನೋ ಮಾಡೋದು ಇವಾಗ? ಮೊದಲು ಈ ವಿಷಯನ ಸತ್ಯಂಗೆ ಹೇಳ್ತೀನಿ. ಸತ್ಯ ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಣ್ರೋ. ಇನ್ನೊಂದ್ಸಲ ಮಾಡೋ. ಇಲ್ಲ ಕಣ್ರೋ, ಅವಳು ಕಾಲ್ ಎತ್ತಾ ಇಲ್ಲ. ಅವಳು ಅವತ್ತೇ ಹೇಳಿದಾಳೆ, ಏನೇ ಆದರೂ ಮೊದಲು ಅವಳಿಗೆ ಇನ್ಫಾರ್ಮ್ ಮಾಡಬೇಕು ಅಂತ. ಹೌದು, ಬಾ ಮೊದಲು ಅವ್ಳ ಮನೆ ಹತ್ರ ಹೋಗೋಣ. ಬರ. ಏನು ರಾಯ್ರೆ, ನಿಶ್ಚಿತಾರ್ಥಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಹುಡುಗಿಲ್ಲ ಅಂದರೆ ಏನರ್ಥ? ನಿಮ್ಮ ಮನೆಯಲ್ಲಿ ಇಂಥ ಅವಮಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ, ಇದೊಂದು ಆಕಸ್ಮಿಕ ಘಟನೆ. ಹೀಗಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿಗೆ ನಿಶ್ಚಿತಾರ್ಥ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ತಾನೇ ಮುಂದುವರಿಯೋದು. ನೋಡಿ, ನಮ್ಮ ಮನೇಲಿ ಹಿರಿಯರು ಹೇಳಿದ್ದೇ ನಡೆಯೋದು. ಅದನ್ನು ಯಾವ ಕಾರಣಕ್ಕೂ ನಮ್ಮ ಮಕ್ಕಳು ತಿರಸ್ಕಾರ ಮಾಡೋದಿಲ್ಲ. ಹಾಗಾಗಿ ನಾವು ನಮ್ಮ ಮಗಳನ್ನ ಕೇಳಲಿಲ್ಲ. ಮತ್ತೀಗೆಲ್ಲಿ ನಿಮ್ಮ ಮಗಳು ಕಾಣಿಸ್ತಾನೇ ಇಲ್ಲ? ನೋಡಿ ರಾಯ್ರೆ, ನಿಮ್ಮ ಬಗ್ಗೆ ನಿಮ್ಮ ಅಂತನ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಈಗ ನಾವೇನು ಮಾಡೋದು? ಇನ್ನೂ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ನಡೀರಿ ಹೋಗೋಣ. ಅದೇನೋ ಹೇಳ್ತಾ ಇದ್ರಿ ತುಂಬ ಮರ್ಯಾದಸ್ತರು ಅಂತ, ಇದೇನಾ ಇವ್ರ ಮರ್ಯಾದೆ? ಎಂಗೇಜ್ಮೆಂಟ್ ದಿನ ಹುಡುಗಿನೇ ಇಲ್ಲ. ನೋಡಿಮ್ಮ, ನಮ್ಗೆ ಅರ್ಥ ಆಗತ್ತೆ ನಿಮ್ಗೆ ಎಷ್ಟು ನೋವಾಗಿದೆ ಅಂತ. ಹಾಗಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ, ನಮಗೂ ನೋವಾಗತ್ತೆ. ತಪ್ಪೆಲ್ಲ ನಮ್ಮದೇ ಬಿಡಿ. ಕೋಟೆ ಮನೆ ಸಂಬಂಧ ಅಂತ ಕಣ್ಣು ಮುಚ್ಕೊಂಡು ಬಂದ್ವಿ, ಒಳ್ಳೆ ಮರ್ಯಾದಿನೇ ಕೊಟ್ರಿ. ಒಂದು ನಿಮಿಷ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನನ್ನ ಮಗಳು ಎಲ್ಲೇ ಇದ್ದರೂ ಹುಡ್ಕೊಂಡು ನಾ ಕರ್ಕೊಂಡ್ಬರ್ತೀನಿ. ಈ ಎಂಗೇಜ್ಮೆಂಟ್ ನಡೆಸೋಣ. ಇಷ್ಟೆಲ್ಲ ಆದಮೇಲೆ ಎಂಗೇಜ್ಮೆಂಟ್ ನಡಿಬೇಕು ಅಂತ ಯಾವ ಬಾಯಲ್ಲಿ ಹೇಳ್ತಾ ಇದ್ದೀರಾ? ನೋಡಿ ಸ್ವಾಮಿ, ನಿಮ್ಮಷ್ಟು ಆಸ್ತಿ ಕೀರ್ತಿ ನಮಗಿಲ್ಲದೆ ಇರ್ಬೋದು, ಆದರೆ ಸಮಾಜದಲ್ಲಿ ನಮಗೆ ಅಂತ ಗೌರವ ಇದೆ, ಒಂದು ಹೆಸರಿದೆ.
ನಿಮ್ಮ ಸವಾಸನೆ ಬೇಡ ಸ್ವಾಮಿ. ತಪ್ಪಾಗಿದೆ, ಸ್ವಲ್ಪ ಸಮಯಾವಕಾಶ ಕೊಡಿ, ನಾನಿದನ್ನು ಸರಿ ಮಾಡ್ತೀನಿ. ಏನು ಸರಿ ಮಾಡ್ತೀರಾ? ಇನ್ನೇನು ಸರಿ ಮಾಡೋಕ್ಕಾಗಲ್ಲ. ಇಷ್ಟು ಅರ್ಜೆಂಟಾಗಿ ನೀವು ಎಂಗೇಜ್ಮೆಂಟ್ ಇಟ್ಕೊಂಡಾಗಲೇ ನಮಗೆ ಗೊತ್ತಾಗಬೇಕಿತ್ತು. ಇಲ್ಲೇನೋ ಸಮಸ್ಯೆ ಇದೆ ಅಂತ ನಾವೇ ದಡ್ರು ತಿಳ್ಕೊಳ್ಳಿಲ್ಲ.